ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇನ್ನೇನು ಎಕ್ಸಾಮ್ ಬಂತು, ಆಲ್ರೆಡಿ ಎಷ್ಟೋ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಸಹ ಆಗಿರ್ಬೋದು. ಸೊ ಹಾಗಾಗಿ ನನ್ನ ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರ್ಬೋದು. ಸೊ ಎಕ್ಸಾಮ್ ಟೈಮಲ್ಲಿ ಮಕ್ಕಳನ್ನು ಓದಿಸೋದು ತಾಯಂದ್ರಿಗೆ ಮತ್ತು ತಂದೆಯಂದ್ರಿಗೆ ತುಂಬಾ ಕಷ್ಟ ಆಗಿರ್ಬೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಎಕ್ಸಾಮ್ಗೆ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ ಬರೋದ್ರಲ್ಲಿದೆ. ಎಸ್ಪೆಷಲಿ ಈ ವಿಡಿಯೋವನ್ನು ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿನಲ್ಲಾಗಿರ್ಬೋದು, ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೋ ಅವರೆಲ್ರಿಗೂ ಸಹ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ. ಯಾಕೆಂತಂದರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ರಿಗೂ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಸೊ ದಟ್ ನನಗೆ ಅರ್ಥ ಆಗುತ್ತೆ ಇದೇ ರೀತಿಯ ಇನ್ನೂ ಒಳ್ಳೊಳ್ಳೆಯ ವಿಡಿಯೋಸನ್ನು ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ. ಬೇರೆ ವಿಡಿಯೋಸ್ ಮಕ್ಕಳ ಬಗ್ಗೆ ಬೇಕು ಅನ್ನೋದಾದರೆ ನನಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ನಾನು ಕೆಲವೊಂದು ಮಾತುಗಳನ್ನು ಪೋಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಪೇರೆಂಟ್ಸಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಖಂಡಿತವಾಗ್ಲೂ ನೀವು ಈಗಿನ ಕಾಲದಲ್ಲಿ ಹೆಚ್ಚು ಕಮ್ಮಿ ಎಲ್ರಿಗೂ ಅಟ್ಲೀಸ್ಟ್ ಓದೋದಕ್ಕೆ ಬರೆಯೋದಕ್ಕೆ ಬಂದೇ ಬರುತ್ತೆ ಅಷ್ಟಂತ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬ ಅನಕ್ಷರಸ್ಥರೇನೂ ಇಲ್ಲ ಈಗಿನ ಕಾಲದಲ್ಲಿ. ಹಿಂದೆ ಎಲ್ಲ ಸ್ವಲ್ಪ ಓದ್ತಾ ಇರಲಿಲ್ಲ ಅನ್ನೋದು ಬಿಟ್ಟರೆ ಇವಾಗ ಅಟ್ಲೀಸ್ಟ್ ಮಿನಿಮಮ್ ಓದೋದಕ್ಕೆ, ಅಂದರೆ ಇಂಗ್ಲೀಷಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ಮಿನಿಮಮ್ ಓದೋದಕ್ಕೆ ಎಲ್ರಿಗೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು ಪಾಠ ಹೇಳ್ಕೊಡೋದೆಲ್ಲ ಬರೀ ಹೆಣ್ಮಕ್ಳ ವಿದ್ಯೆ, ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ದಯವಿಟ್ಟು ಗಂಡಸರು ಯಾರು ಅನ್ಕೋಬೇಡಿ. ಯಾಕೆಂತಂದರೆ ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ನೀವೇ ರೂಪಿಸ್ಬೇಕಾಗುತ್ತೆ. ಅಂದರೆ ಮನೆಯಲ್ಲಿ ಯಾರು ಸ್ವಲ್ಪ ಜಾಸ್ತಿ ಎಜುಕೇಟೆಡ್ ಆಗಿರ್ತಾರೋ ಅಥವಾ ಜಾಸ್ತಿ ನಾಲೆಡ್ಜ್ ಯಾರಿಗಿರುತ್ತೋ ಅಥವಾ ಯಾರಿಗೆ ಸ್ವಲ್ಪ ಮಕ್ಕಳು ಸಹ ಸ್ವಲ್ಪ ವಿಧೇಯರಾಗಿ ಅಥವಾ ಹೇಳಿದ ಮಾತನ್ನು ಕೇಳೋ ಥರ ಇರ್ತಾರೋ ಅವರು ಈ ಒಂದು ಜವಾಬ್ದಾರಿಯನ್ನು ತಗೊಳ್ಳಿ. ಅವರು ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬೇಕು ಆ ರೀತಿ ಅನ್ಕೋಬೇಡಿ ದಯವಿಟ್ಟು. ಯಾಕೆಂತಂದರೆ ಫೈನಲಿ ಅದು ನಮ್ಮ ಮಕ್ಕಳ ಪ್ರಶ್ನೆ, ಅಂದರೆ ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ. ಸೊ ಹಾಗಾಗಿ ನಾವು ಅಪ್ಪ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು, ಪೋಷಕರಾಗಿ ಸೊ ನಮಗೆ ಆ ಜವಾಬ್ದಾರಿ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅಂದರೆ ನಾವು ನಾವೇ ನಮ್ಮ ಮಕ್ಕಳ ಒಂದು ಉದ್ಧಾರಕ್ಕೋಸ್ಕರ ಪರಿಶ್ರಮ ಮಾಡದೇ ಇದ್ದರೆ ಅವ್ರನ್ನ ಬೇರೆ ಯಾರು ನೋಡ್ಕೋತಾರಲ್ವಾ. ಸೊ ಹಾಗಾಗಿ ನಮ್ಮ ಮಕ್ಕಳ ವಿದ್ಯೆಯ ಸಂಪೂರ್ಣವಾದ ಜವಾಬ್ದಾರಿಯನ್ನು ಐದರ್ ಅಪ್ಪ ತಗೋಬೇಕು ಇಲ್ಲ ಅಮ್ಮ ತಗೋಬೇಕು. ಅದನ್ನು ನಿರ್ಧಾರ ಮಾಡ್ಕೊಳ್ಳಿ ನಿಮ್ಮಿಬ್ಬರ ಮಧ್ಯೆ, ಲೈಕ್ ಯಾರು ತಗೋಬೇಕು, ಯಾರು ಓದಿಸ್ಬೇಕು ಅನ್ನೋದನ್ನು. ಅಥವಾ ಎಷ್ಟೋ ಜನರ ಮನೆಯಲ್ಲಿ ಇಲ್ಲ ಮೇಡಮ್ ನಮಗೆ ಪೂರ್ತಿ ಅನಕ್ಷರಸ್ಥರು, ಅಂದರೆ ಗೊತ್ತೇ ಆಗಲ್ಲ, ನಮಗೆ ಏನಿದೆ ಅಂತಲೇ ಗೊತ್ತಾಗಲ್ಲ, ಪೂರ್ತಿ ನಾವು ಓದೇ ಇಲ್ಲ, ನಮ್ಗೆ ಏನು ಬರಲ್ಲ, ಏನು ಗೊತ್ತೂ ಆಗಲ್ಲ ಅನ್ನೋರು ಮಾತ್ರ ಟ್ಯೂಷನಿಗೆ ಹಾಕಿ. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಿಮಗೆ ವಿದ್ಯೆ ಇದೆ, ಅಂದರೆ ಓದೋದಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಅಟ್ಲೀಸ್ಟ್ ಇರೋದನ್ನ ನಿಮಗೆ ಹೇಳೋದಕ್ಕೆ ಬರುತ್ತೆ ಅಂತಂದರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಟ್ಯೂಷನ್ಗೆ ಹಾಕೋದು ಬಿಟ್ಟು ನೀವೇ ನಿಮ್ಮ ಪರಿಶ್ರಮದಿಂದ ಅವರನ್ನು ಓದಿಸೋದಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಮಕ್ಕಳಿಗೆ ಸಹ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅವರು ಟ್ಯೂಷನಲ್ಲಿ ಕಲಿಯೋದಕ್ಕಿಂತ ನಿಮ್ಮ ಜೊತೆ ಕಲಿಯೋದು ಹೆಚ್ಚಾಗಿ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ನೀವು ಹಾನೆಸ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಂತಂದಾಗ ಮಕ್ಕಳಿಗೆ ಸಹ ಅದು ಇಷ್ಟ ಆಗುತ್ತೆ. ಮಕ್ಕಳು ಸಹ ಬೇಗ ಅದನ್ನು ಅರ್ಥ ಮಾಡಿಕೊಂಡು ಬೇಗ ಬೇಗ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಬಾಂಧವ್ಯ ಸಹ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಕೆಲವು ವಿಷಯಗಳು ಅಂದರೆ, ನೀವು ಯಾರೇ ಆಗಿರ್ಬೋದು, ಫಸ್ಟು ಯಾರು ಓದಿಸೋದು ಅನ್ನೋದನ್ನು ಡಿಸೈಡ್ ಮಾಡಿ ಆದಮೇಲೆ ಕೆಲವೊಂದಷ್ಟು ಪಾಯಿಂಟ್ಸನ್ನು ನೀವು ಸಹ ಪೋಷಕರಾಗಿ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದೇನೆಂದರೆ, ಒಂದು TV ಮುಂದೆ ಕೂರಿಸ್ಕೊಂಡು ಅಥವಾ ಫೋನ್ ಮುಂದೆ ಕೂತ್ಕೊಂಡು ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ದಯವಿಟ್ಟು ನಿಮ್ಮ ಮಕ್ಕಳನ್ನು ಓದಿಸೋ ಪ್ರಯತ್ನವನ್ನು ಮಾಡಬೇಡಿ. ಯಾಕೆಂತಂದರೆ TV ನಾವು ನೋಡಿಕೊಂಡು ಕಲಿಯೋಕ್ಕಾಗಲ್ಲ ಅಂತ ಹೇಳಲ್ಲ, ಬಟ್ ಇನಿಷಿಯಲ್ ಸ್ಟೇಜಲ್ಲಿ, ಅಂದರೆ ಅಟ್ಲೀಸ್ಟ್ ನೀವು ಸ್ಟಾರ್ಟ್ ಮಾಡಿದ ಸ್ಟೇಜಲ್ಲಿ ಮೊಬೈಲ್ ಆಗಲಿ ಅಥವಾ TV ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಯಾವುದನ್ನು ಅವರ ಮುಂದೆ ಇಟ್ಕೊಂಡು ನೀವು ಅದರಲ್ಲಿ ಕೆಲಸ ಮಾಡ್ತಾ ಹೇಳ್ಕೊಡ್ತಾ ಇದ್ರೆ ಅವರಿಗೆ ಸಹ ಅದರ ಮೇಲೆ ಆಸಕ್ತಿ ಉಂಟಾಗ್ಬೋದು. ಅಂದರೆ ಮೊಬೈಲ್ ನಾನು ನೋಡಬೇಕು, ನಾನು TV ನೋಡಬೇಕು ಅಥವಾ ನಾನು ಲ್ಯಾಪ್ಟಾಪ್ ನೋಡಬೇಕು ಅನ್ನೋ ಒಂದು ಆಸೆ ಅಥವಾ ಡೈವರ್ಷನ್ ಶುರುವಾಗ್ಬೋದು ಅವರಿಗೆ. ಸೊ ಹಾಗಾಗಿ ಆದಷ್ಟು ನೀವು ಸಹ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದರಿಂದ ದೂರ ಇರೋದಕ್ಕೆ ಟ್ರೈ ಮಾಡಿ.
ಡೆಡಿಕೇಟೆಡ್ ಆಗಿ ಅವ್ರ ಮುಂದೆನೆ ಕುತ್ಕೊಂಡು ಆದಷ್ಟು ಹೇಳ್ಕೊಡೋದಕ್ಕೆ ಪ್ರಯತ್ನಿಸಿ. ಅರ್ಥ ಆಗುತ್ತೆ, ಲೈಕ್ 1 hour 2 hour ನಾವು ಅವ್ರ ಮುಂದೆನೆ ಕುತ್ಕೊಂಡು ಎಲ್ಲ ಕೆಲಸಗಳನ್ನ ಬಿಟ್ಟು ಹೇಳ್ಕೊಡೋದಕ್ಕಾಗುತ್ತಾ ಅಂತ ಅನ್ನಿಸ್ಬೋದು ಕೆಲವೊಂದು ಸಮಯ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 1/2 hour ಆ ರೀತಿ ಶುರು ಮಾಡಿ, ಅಂದ್ರೆ ತುಂಬಾ ಬ್ಯುಸಿ ಇದ್ದೀನಿ ನನಗೆ ಆಗ್ತಾನೆ ಇಲ್ಲ ಅಂತ ಅನ್ನೋರು ಸಹ ಒಂದು 1/2 hour ಇಂದ ಶುರು ಮಾಡಿ ಅದನ್ನ ಗ್ರಾಜುವಲ್ ಆಗಿ ನೀವು 1 hour 1.5 hour ಆ ರೀತಿ ತಗೊಂಡು ಹೋಗ್ಬೋದು. ನೀವು 1/2 hour ಹೇಳ್ಕೊಟ್ರು ಅಂದ್ರೆ ಡೆಡಿಕೇಟೆಡ್ ಆಗಿ ಹೇಳ್ಕೊಟ್ಟಾಗ ಮಾತ್ರ ನಿಮ್ಮ ಮಕ್ಕಳಿಗೆ ಬೇಗ ಎಲ್ಲವೂ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ, ಮತ್ತೆ ಅವರು ಸಹ ಬೇಗ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಬೇಗ ಕಲಿಸೋದ್ರಿಂದ ಮತ್ತೆ ಬೇಗ ಕಲಿಯೋದ್ರಿಂದ ಅವರಿಗೆ ಸಹ ಅವರೊಳಗಿರುವ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಅಂದ್ರೆ ನನಗೆಲ್ಲ ಬರುತ್ತೆ ನಾನೆಲ್ಲ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗೋದ್ರ ಜೊತೆಗೆ ಅವರು ಮುಂದೆ ಮುಂದೆ ಬೇಗ ಬೇಗ ಕಲಿಯೋದಕ್ಕೆ ಅದು ಸಹ ಹೆಲ್ಪ್ ಆಗುತ್ತೆ. ಮಕ್ಕಳನ್ನ ಓದಿಸೋದಕ್ಕೆ ಕೂರಿಸ್ತೀರಾ. ಸೊ ಆವಾಗ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಸ್ಟೆಪ್ ಅನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ. ಅದೇನಪ್ಪಾ ಅಂತಂದ್ರೆ ಅವ್ರನ್ನ ಅಟ್ಲೀಸ್ಟ್ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಅನ್ನೋ ತರ ಮಲಗಿಸೋದಕ್ಕೆ ಟ್ರೈ ಮಾಡಿ ಆಮೇಲೆ ಓದಿಸೋದಕ್ಕೆ ಶುರು ಮಾಡಿದ್ರೆ ಒಳ್ಳೇದಿರುತ್ತೆ. ಯಾಕೆಂದ್ರೆ ತುಂಬಾ ಚಿಕ್ಕ ಮಕ್ಕಳು ಅಂದ್ರೆ 1ನೇ ಕ್ಲಾಸು 2ನೇ ಕ್ಲಾಸು ಅಥವಾ 3ನೇ ಕ್ಲಾಸ್ ಆಗಿರ್ಬೋದು, ಅಪ್ ಟು 4ನೇ ಕ್ಲಾಸ್ವರೆಗೂ ಅವರಿಗೆ ಬೆಳಗ್ಗೆಯಿಂದ ಅವ್ರು ಆಟ ಆಡಿರ್ತಾರೆ, ಒಂಥರ ಸುಸ್ತಾಗಿರ್ಬೋದು, ಅಥವಾ ನೀವು ಓದೋದಕ್ಕೆ ಅಂತ ಕೂರಿಸ್ಕೊಂಡಾಗ ಅವ್ರಿಗೆ ಬೇರೆ ಬೇರೆ ರೀತಿಯ ಒಂದು ದಣಿವಾಗಿರ್ಬೋದು. ಸೊ ಅದರಿಂದ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಆಗದೆ ಇರ್ಬೋದು. ಸೊ ಅಂತ ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಮಲಗು ಅಂತ ಹೇಳಿ ಮಲಗಿಸಿ ನಿದ್ದೆ ಚೆನ್ನಾಗಿ ಒಂದು ಅರ್ಧ ಗಂಟೆ ಮಾಡಿ ಎದ್ದ ಮೇಲೆ ನೀವು ಅವರಿಗೆ ಕೈಕಾಲು ಮುಖ ತೊಳಸಿ ಅಥವಾ ಅವ್ರಿಗೆ ಹೊಟ್ಟೆಗೆ ಏನಾದರೂ ತಿನ್ನೋದಕ್ಕೆ ಕೊಟ್ಟು ಅದಾದ್ಮೇಲೆ ಓದೋದಕ್ಕೆ ಕೂರಿಸಿದಾಗ ಅವರಿಗೆ ಮೈಂಡು ಸಹ ಫ್ರೆಶ್ ಇರುತ್ತೆ, ಮತ್ತೆ ಓದೋದು ಸಹ ಅವರು ಬೇಗ ಓದೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎಷ್ಟೋ ಸಲ ನಾನು ಗಮನಿಸಿದ್ದೀನಿ, ಲೈಕ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಇಲ್ಲಿ ಕೂತ್ಕೋ ಇಲ್ಲಿ ಬರಿ ಅಂತ ಹೇಳ್ಬಿಟ್ಟು ಒಂದು ಲೆಕ್ಕನೋ ಅಥವಾ ಏನಾದ್ರು ಒಂದು ಕ್ವಶನೋ ಏನಾದ್ರು ಮಗಪ್ ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲೋ ಹೋಗಿ ಏನೋ ಮಾಡ್ತಾ ಇರ್ತಾರೆ. ಅಂದ್ರೆ ಅಡಿಗೆ ಮನೆಯಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ ಏನೋ ಕೆಲಸ ಮಾಡ್ಕೊಂಡು ಆಗಾಗ ಬಂದು ಓಕೆ ಆಯ್ತಾ ಅಂತ ಕೇಳ್ತಾ ಇರ್ತಾರೆ. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ದಯವಿಟ್ಟು ಅದನ್ನ ಮಾಡಬೇಡಿ. ಅಟ್ಲೀಸ್ಟ್ ಈ ಎಕ್ಸಾಮ್ ಟೈಮ್ ಅಲ್ಲಿ ಅದನ್ನ ಮಾಡಬೇಡಿ. ಯಾಕೆಂತಂದ್ರೆ ಎಕ್ಸಾಮ್ ಅಲ್ಲಿ ಅವ್ರಿಗೆ ಪೂರ್ತಿ ಕಾನ್ಸಂಟ್ರೇಷನ್ ಮಾಡಿ ಓದಿದಾಗ ಮಾತ್ರ ಎಲ್ಲ ತಲೆಗೆ ಹೋಗುತ್ತೆ. ಅಂದ್ರೆ ಮಕ್ಕಳು ನಿಮ್ಗೆ ಗೊತ್ತೇ ಇರ್ಬೋದು, ಸ್ಟಾರ್ಟಿಂಗ್ ಇಂದ ಎಷ್ಟೋ ಜನ ಎಷ್ಟು ಹೇಳಿದ್ರು ಕೇಳ್ತಿರಲ್ಲ, ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಗೊತ್ತಿರಲ್ಲ ಅವ್ರಿಗೆ, ಫಸ್ಟ್ ಇಂದ ಕಲ್ತಿರಲ್ಲ. ಸೊ ಈ ಟೈಮಲ್ಲಿ ಹರಿಬರಿನಲ್ಲಿ ರಶ್ ಮಾಡ್ಕೊಂಡು ಕಲಿತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಸಹ ಸ್ವಲ್ಪ ಉದಾಸೀನ ಮಾಡಿ ಆ ರೀತಿ ಬೇರೆ ಕಡೆ ಹೋಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಮಧ್ಯದಲ್ಲಿ ಮಾಡೋದ್ರಿಂದ ಅವರಿಗೆ ಸಹ ಒಂದು ಇಂಟ್ರೆಸ್ಟ್ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ದಾಗ ಮಾತ್ರ ಮಕ್ಕಳು ಬೇಗ ಬೇಗ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟ ಆಗಿತ್ತು ಪೋಷಕರು ಜ್ಞಾಪಕದಲ್ಲಿ ಇಟ್ಕೊಳ್ಳುವಂತಹ ಕೆಲವೊಂದು ಪಾಯಿಂಟ್ಸು. ಸೊ ಇದಾದ್ಮೇಲೆ ಮಕ್ಕಳಿಗೆ ಹೇಗೆ ನಾವು ಪಾಠವನ್ನ ಹೇಳ್ಕೊಡ್ಬೋದು ಎಕ್ಸಾಮ್ ಟೈಮಲ್ಲಿ ಎಸ್ಪೆಷಲಿ. ಫಸ್ಟು ನೀವು ನಿಮ್ಮ ಮಗ ಅಥವಾ ಮಗಳ ಒಂದು ಹೇಗೆ ಓದ್ತಿದ್ದಾರೆ ಅನ್ನೋ ಒಂದು ರಫ್ ಐಡಿಯಾ ನಿಮಗೆ ಇದ್ದಿರುತ್ತೆ ಈಗಾಗಲೇ. ಸೊ ಅವರು ಯಾವ ಸಬ್ಜೆಕ್ಟ್ ಅಲ್ಲಿ ಹಿಂದೆ ಇದ್ದಾರೆ, ಯಾವ ಸಬ್ಜೆಕ್ಟ್ ಅಲ್ಲಿ ಮುಂದೆ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಅದು ನಿಮ್ಗೆ ಗೊತ್ತಿದ್ರೆ ಸರಿ, ಅಥವಾ ಗೊತ್ತಿಲ್ಲ ನಮ್ಗೆ ಅವರು ಯಾವ ರೀತಿ ಓದ್ತಾ ಇದ್ದಾರೆ ನಮ್ಗೆ ಗೊತ್ತಾಗಿಲ್ಲ ಇನ್ನೂ ಅಂತ ಅನ್ಸಿದ್ರೆ ದಯವಿಟ್ಟು ಆದಷ್ಟು ಬೇಗ ಅವರ ಒಂದು ಕ್ಲಾಸ್ ಟೀಚರ್ ಅನ್ನ ಹೋಗಿ ಅಪ್ರೋಚ್ ಮಾಡಿ ಅವರನ್ನ ಕೇಳಿ ನೋಡಿ, ಲೈಕ್ ಹೇಗೆ ಓದ್ತಾರೆ ಅವರು, ಏನು ಓದ್ತಾರೆ, ಯಾವ್ದ್ರಲ್ಲಿ ಮುಂದೆ ಇದ್ದಾರೆ, ಯಾವ್ದ್ರಲ್ಲಿ ಹಿಂದೆ ಇದ್ದಾರೆ, ಯಾವ್ದನ್ನ ಇಂಪ್ರೂವ್ ಮಾಡಬೇಕು ಅವರು ಅಂತ ಹೇಳಿ ಕೇಳಿ ನೋಡಿ. ಅವ್ರು ನಿಮ್ಗೆ ಹೇಳ್ತಾರೆ ಯಾವುದು ಅವರಿಗೆ ಜಾಸ್ತಿ ಬರುತ್ತೆ ಚೆನ್ನಾಗಿ ಅಂತ ಹೇಳಿ, ಮತ್ತೆ ಯಾವ್ದು ಬರಲ್ಲ ಅಂತ ಸಹ ಹೇಳ್ತಾರೆ. ಸೊ ಅದನ್ನ ಒಂದು ಪೆನ್ ಮತ್ತೆ ಪೇಪರ್ ಅನ್ನ ತಗೊಂಡೋಗಿ ಮಾರ್ಕ್ ಮಾಡ್ಕೊಂಡು ಬನ್ನಿ. ಯಾಕೆ ಅಂತಂದ್ರೆ ಕೆಲವೊಂದ್ಸಲ ಟೀಚರ್ ಹೇಳಿರೋದೇ ಒಂದು ನಾವು ಮಾಡೋದೇ ಒಂದು ಅನ್ನೋದು ಆಗ್ಬಾರ್ದು. ಅದಕ್ಕೋಸ್ಕರ ಏನೇ ಹೇಳಿದ್ರು ಅವರು ಅದೆಲ್ಲವನ್ನ ಮಾರ್ಕ್ ಮಾಡ್ಕೊಂಡು ಬನ್ನಿ. ಅದಾದ್ಮೇಲೆ ಮನೆಗೆ ಬಂದು ಟೈಮ್ ಟೇಬಲ್ ಈಗಾಗಲೇ ಅನೌನ್ಸ್ ಮಾಡಿರ್ಬೋದು ಫೈನಲ್ ಎಕ್ಸಾಮ್ದು. ಸೊ ಟೈಮ್ ಟೇಬಲ್ ಅನ್ನ ತಗೊಳ್ಳಿ, ಪೋರ್ಷನ್ಸ್ ಅನ್ನ ಕೊಟ್ಟಿರ್ತಾರೆ, ಪೋರ್ಷನ್ಸ್ ಅನ್ನ ತಗೊಳ್ಳಿ, ರಿವಿಷನ್ ಅನ್ನ ಈಗಾಗಲೇ ಸ್ಟಾರ್ಟ್ ಮಾಡಾಗಿರುತ್ತೆ ಎಷ್ಟೋ ಕ್ಲಾಸಲ್ಲಿ ಸ್ಕೂಲಲ್ಲಿ. ಸೊ ಅದನ್ನ ಸಹ ತಗೊಳ್ಳಿ. ಸೊ ಎಲ್ಲವನ್ನ ಇಟ್ಕೊಂಡು ಯಾವ್ಯಾವತ್ತು ಯಾವ್ಯಾವ ಎಕ್ಸಾಮ್ ಇದೆ ಅನ್ನೋದನ್ನ ಒಂದು ಮನದಟ್ಟು ಮಾಡ್ಕೊಳ್ಳಿ. ನೀವು ಸಹ ಓಕೆ ಈ ರೀತಿ ಓದಿಸ್ಬೇಕು ನಾನು ಅನ್ನೋದನ್ನ ಮೊದಲೇ ಪ್ರಿಪೇರ್ ಮಾಡೋದಕ್ಕೆ ನಿಮ್ಗೆ ಸಹ ಹೆಲ್ಪ್ ಆಗುತ್ತದು. ಸೊ ಹಾಗಾಗಿ
ಫಸ್ಟ್ ಯಾವ ಒಂದು ವಿಷಯದಲ್ಲಿ ನಿಮ್ಮ ಮಕ್ಕಳು ಮುಂದೆ ಇರ್ತಾರೋ ಅದನ್ನ ಜಾಸ್ತಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಅವ್ರಿಗೆ ಕಲಿಯೋದಕ್ಕೆ ಕೊಡಿ. ಯಾಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಬರೋದನ್ನ ಯಾಕೆ ಕಲಿಯೋದಕ್ಕೆ ಕೊಡ್ಬೇಕು? ಚೆನ್ನಾಗಿ ಬರೋದನ್ನ ಕಲಿಯೋದಕ್ಕೆ ಕೊಟ್ಟಾಗ ಅವರಿಗೆ ಸಹ ಒಂದು ಆಸಕ್ತಿ ಮೂಡುತ್ತೆ. ಓಕೆ, ಈಸಿ ಇದು, ನಾನು ಓದ್ಬಿಡ್ತೀನಿ, ನನ್ಗೆ ಓದೋಕ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ಅದಾದ್ಮೇಲೆ ನೀವು ಅವರಿಗೆ ಕಷ್ಟ ಇರೋದನ್ನ ಕೊಟ್ಟಾಗ ಸಹ ಅಷ್ಟೇ ಈಸಿಯಾಗಿ ಅವರು ಅದನ್ನ ಕ್ಯಾಚ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಹಾಫ್ ಅನ್ ಅವರ್ ಅಂತ ಹೇಳಿದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹಾಫ್ ಅನ್ ಅವರ್ ಡೆಡಿಕೇಟೆಡ್ ಆಗಿ ಕುತ್ಕೊಂಡು ಅವರಿಗೆ ಹೇಳ್ಕೊಡೋದಕ್ಕೆ ಪ್ರಯತ್ನಿಸಿ. ಸ್ವಲ್ಪ ಅಟ್ಲೀಸ್ಟ್ ಒಂದು 4 days 5 days ಆಗ್ತಾ ಇದ್ದಂಗೆ ನಿಮ್ಮ ಟೈಮ್ ಅನ್ನ ಸಹ ಇನ್ಕ್ರೀಸ್ ಮಾಡ್ತಾ ಹೋಗಿ. ಲೈಕ್ 1 hour 2 hour 3 hour ತನಕನೂ ಹೋಗ್ಬೋದು. ಯಾಕೆಂದ್ರೆ ಈಗ ಎಕ್ಸಾಮ್ ಇದೆ, ಅವ್ರಿಗೆ ಹೆಲ್ಪ್ ಮಾಡಿದಷ್ಟು ಅವರು ಬೇಗ ಎಲ್ಲವನ್ನ ಕಲಿಯೋದಕ್ಕೆ ಇದಾಗುತ್ತೆ. ಅಂದ್ರೆ ಅವ್ರಿಗೆ ಸಹ ಒಂದು ಭಾವನೆ ಬರುತ್ತೆ, ಓಕೆ ನನ್ನ ಪೇರೆಂಟ್ಸ್ ಇದ್ದಾರೆ ನನ್ನ ಜೊತೆ, ನಾನು ಕಲಿಯೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾನು ಕಲಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಅಟ್ಟ ಸ್ಟ್ರೆಚ್ ನೀವು 3 hours ಕೂತ್ಕೊಳ್ಳಿ ಅಂತ ನಾನು ಖಂಡಿತ ಹೇಳಲ್ಲ. ಮಧ್ಯೆ ಮಧ್ಯೆ ಅಟ್ಲೀಸ್ಟ್ ಒಂದು 40 minutes ಅಥವಾ 45 minutes ಆದ್ಮೇಲೆ ಒಂದು 5 ನಿಮಿಷದ ಗ್ಯಾಪ್ ಅನ್ನ ಅವ್ರಿಗೆ ಕೊಡಿ. ಅಂದ್ರೆ 5 ನಿಮಿಷದ ಬ್ರೇಕ್ ಅನ್ನೋ ತರ ಕೊಡಿ ಅವ್ರಿಗೆ. ಅಂದ್ರೆ ಆ 5 ನಿಮಿಷದಲ್ಲಿ ಅವ್ರು ಏನ್ ಬೇಕಿದ್ರು ಮಾಡ್ಲಿ, ಇವನ್ ಟಿವಿ ನೋಡ್ಲಿ ಅಥವಾ ಮೊಬೈಲ್ ನೋಡ್ಲಿ ಅಥವಾ ಹೊರಗಡೆ ಹೋಗ್ಲಿ ಅಥವಾ ಏನಾದ್ರು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಅವರನ್ನ ತೊಡಗಿಸಿ ಆ 5 ನಿಮಿಷ ಸ್ವಲ್ಪ ರಿಕ್ರಿಯೇಷನ್ ಅಂತ ಅವ್ರಿಗೆ ಆಗ್ಲಿ. ಸೊ ದಟ್ ಅವರು ಮತ್ತೆ ಬಂದು ಕುತ್ಕೊಂಡು ಓದೋದಕ್ಕೆ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅಟ್ಟ ಸ್ಟ್ರೆಚ್ ಅಲ್ಲಿ ಕುತ್ಕೊಂಡು ಓಕೆ ನೀ ಇದಾದ್ಮೇಲೆ ಇದಾಡು, ಇದಾದ್ಮೇಲೆ ಇದ್ ಮಾಡು ಅಂತ ಹೇಳ್ಬೇಡಿ. ಅಟ್ ಅ ಟೈಮ್ ಅಂದ್ರೆ ಒಂದು ಸಲಿಗೆ ಒಂದು ಬುಕ್ ಅನ್ನ ಮಾತ್ರ ಅವ್ರ ಮುಂದೆ ಇಡಿ. ಓಕೆ ಇದು ಮಾತ್ರ ಈಗ ಸದ್ಯಕ್ಕೆ, ಇದನ್ನ ಮಾತ್ರ ಕಲಿ ನೀನು ಅನ್ನೋದನ್ನ ಹೇಳಿ. ಸೊ ಅವಾಗ ಅವ್ರಿಗೂ ಒಂದು ಸಮಾಧಾನ ಆಗುತ್ತೆ. ಓಕೆ ಇದಿಷ್ಟು ಮಾತ್ರ ಅಲ್ವಾ, ಸೊ ನಾನು ಕಲಿತೀನಿ ಅನ್ನೋದೊಂದು ಬರುತ್ತೆ. ನೀವು ಓಕೆ ಇದಾದ್ಮೇಲೆ ಇದ್ ಕಲಿ, ಇದಾದ್ಮೇಲೆ ಇದ್ ಕಲಿ, ಇದಾದ್ಮೇಲೆ ಇದ್ ಕಲಿ ಅಂತ ಎಲ್ಲವನ್ನ ಅವ್ರ ಮುಂದೆ ತಂದಿಟ್ಟ ಇವನ್ ಅವ್ರಿಗೆ ಒಂಥರ ಗೊಂದಲ ಆಗೋದಕ್ಕೆ ಶುರುವಾಗುತ್ತೆ. ಓಕೆ ಇದು ಕಲಿಬೇಕಾ, ಇದಾದ್ಮೇಲೆ ಅದನ್ನು ಕಲಿಬೇಕಾ, ಇದನ್ನು ಕಲಿಬೇಕಾ ಅನ್ನೋ ತರ ಒಂಥರ ಮೈಂಡ್ಗೆ ಸ್ಟ್ರೆಸ್ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅಟ್ ಅ ಟೈಮ್ ಅಲ್ಲಿ ಎಲ್ಲವನ್ನ ಕೊಡೋದಕ್ಕೆ ಹೋಗ್ಬೇಡಿ, ಒಂದೊಂದೇ ಸಬ್ಜೆಕ್ಟ್ ಅನ್ನ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಮೇಯ್ನ್ ಆಗಿ ಪೇರೆಂಟ್ಸ್ಗೆ ಇನ್ನೊಂದು ಕಿವಿ ಮಾತು ಏನಂತಂದ್ರೆ, ನೀವು ಡಿಸೈಡ್ ಆಗಬೇಕು. ಅಂದರೆ ನಾನು ಎಷ್ಟೋ ಜನರು ಹೇಳೋದನ್ನ ಕೇಳಿದ್ದೀನಿ, ಮಕ್ಕಳು ನಮ್ಮ ಜೊತೆ ಕೂರೋದೇ ಇಲ್ಲ ಮೇಡಮ್, ಮಕ್ಕಳು ನಮ್ಮ ಮಾತು ಕೇಳೋದೇ ಇಲ್ಲ, ತುಂಬ ಒಂಥರ ನಾನು ಕೂರಿಸ್ಕೊಂಡು ಹೇಳಕ್ಕೆ ಹೋದ್ರೂ ಸೀರಿಯಸ್ ಆಗಿ ತಗೊಳ್ಳಲ್ಲ, ಏನೋ ಜೋಕ್ ಮಾಡ್ತಾರೆ ಅಥವಾ ಸುಮ್ಮನೆ ಏನು ಟೈಮ್ ಪಾಸ್ ಮಾಡ್ಕೊಂಡು ಎದ್ದೋಗ್ಬಿಡ್ತಾರೆ ಅಂತ ಹೇಳೋದನ್ನ ನಾನು ಕೇಳಿದ್ದೀನಿ. ಸೊ ಇದಕ್ಕೆ ಒಂದು ತುಂಬ ಒಳ್ಳೆ ಸೊಲ್ಯೂಷನ್ ಅಂತಂದರೆ ನೀವು ತುಂಬ ದೃಢವಾಗಿರಬೇಕು. ನಿಮ್ಮ ಮಕ್ಕಳಿಗೆ ನಾನು ಕಲಿಸ್ತೀನಿ ಅನ್ನೋದ್ರ ಬಗ್ಗೆ ನೀವು ದೃಢವಾಗಿರಬೇಕು. ಮತ್ತು ಮುದ್ದು ಅಥವಾ ಏನು ಹೇಳ್ತಾರೆ ಪ್ರೀತಿ ಅನ್ನೋದೆಲ್ಲ ನಾವು ಮಕ್ಕಳಿಗೆ ಖಂಡಿತ ಪ್ರೀತಿಸ್ತೀವಿ ರೀ. ಎಲ್ಲ ತಂದೆ ತಾಯಿನೂ ತಮ್ಮ ಮಕ್ಕಳನ್ನ ಖಂಡಿತವಾಗ್ಲೂ ಪ್ರೀತಿಸ್ತಾರೆ. ಅಂದರೆ ಕಣ್ಸಿದ ಮಾತ್ರಕ್ಕೆ ಅವ್ರಿಗೆ ಪ್ರೀತಿ ಇಲ್ಲ ಅಂತ ನೀವು ಸಹ ಅನ್ಕೋಬಾರ್ದು. ಜೊತೆಗೆ ಮಕ್ಕಳಿಗೆ ಸಹ ಆ ಭಾವನೆ ಬರ್ದೇ ಇರೋ ಥರ ನೀವು ನೋಡ್ಕೋಬೇಕು. ಅಂದರೆ ನೀವು ಒಂದು ಏಟು ಕೊಟ್ಬಿಟ್ರೆ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಗೋಯ್ತು ಅಥವಾ ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಿಡ್ತಾರೆ ಅನ್ನೋ ಒಂದು ಇದರಲ್ಲೇ ನೀವು ಮಕ್ಕಳನ್ನ ಬೆಳೆಸ್ತಾ ಹೋದಾಗ ಮಕ್ಕಳಿಗೆ ಸಹ ಅದೇ ಬರ್ತಾ ಹೋಗುತ್ತೆ. ಅದನ್ನ ಬಿಟ್ಟು ನಾನೊಂದು ಏಟನ್ನ ಕೊಟ್ಟರು ಅದು ನಿನ್ನ ಒಳ್ಳೇದಕ್ಕೆ ಅನ್ನೋದನ್ನ ನೀವು ಅವ್ರಿಗೆ ಮಂದಟ್ ಮಾಡ್ತಾ ಹೋದಾಗ ಮಾತ್ರ ನೀವು ಅವರನ್ನ ಕರೆಕ್ಟಾಗಿ ಬೆಳೆಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಒಪಿನಿಯನು. ಸೊ ಹಾಗಾಗಿ ನೀವು ದೃಢವಾಗಿರ್ಬೇಕು. ನಿಮ್ಮ ಮಕ್ಕಳ ಒಂದು ಜವಾಬ್ದಾರಿಯನ್ನ ಅಂದ್ರೆ ಓದಿನ ಜವಾಬ್ದಾರಿಯನ್ನ ನಾನು ತಗೊಂಡಿದ್ದೀನಿ, ನಾನು ಸರಿಯಾಗಿ ಅವ್ರನ್ನ ಓದಿಸ್ಬೇಕು. ಸೊ ಅವರು ಯಾವುದೇ ಒಂದು ನಕರ ಆಗಲಿ ಅಥವಾ ಏನೇ ಆಗಲಿ ಅವ್ರು ಏನೇ ಮಾಡಿದ್ರು ನಾನು ಅವ್ರನ್ನ ಇವತ್ತು ಇದನ್ನ ಓದಿಸ್ತೆ, ನಾನು ಬಿಡಲ್ಲ ಅನ್ನೋ ಒಂದು ದೃಢ ನಿರ್ಧಾರ ನೀವು ತಗೋಬೇಕಾಗುತ್ತೆ. ಅದರ ಜೊತೆಗೆ ಇದನ್ನ ಇಟ್ಕೋಬೇಕಾಗುತ್ತೆ. ಯಾಕೆ ಇದನ್ನ ಇಟ್ಕೋಬೇಕಾಗುತ್ತೆ? ಲಕ್ಷ್ಮಿ ಅವ್ರೇನೋ ವಯಲೆನ್ಸ್ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಅಥವಾ ಕೋಲಲ್ಲಿ ಹೊಡೆಯೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಮಕ್ಳಿಗೆ ಹೊಡಿಬೇಕಾ ಅಂತ ಅನ್ನಿಸ್ಬೋದು ರೀ. ಆದ್ರೆ ನಾನು ಇದರ ಮಹತ್ವವನ್ನ ನಾನು ನಿಮ್ಗೆ ಹೇಳ್ತೀನಿ. ಯಾಕೆಂತಂದ್ರೆ ಎಷ್ಟೋ ಸಲ ಬಾಯಲ್ಲಿ ಹೇಳಿನೂ ಕೇಳದೆ ಇರೋಂತಹ ಮಕ್ಕಳಿಗೆ ಒಂದು ಚಿಕ್ಕ ಪೆಟ್ಟನ್ನ ಕೊಟ್ಟು ನೋಡಿ. ಅಂದ್ರೆ ಚಿಕ್ಕ ಪೆಟ್ಟ ಕೊಟ್ರೆ ಸಾಕು, ಅವರಿಗೆ ಒಂದು ಭಯ ಸೃಷ್ಟಿ ಆಗುತ್ತೆ. ಅದಾದ್ಮೇಲೆ ನೀವು ಅವ್ರಿಗೆ ಹೊಡಿದೇ ಇದ್ರು ನೀವು ಇದನ್ನ ತೋರ್ಸಿದ್ರೆ ಸಾಕು, ಅವ್ರಿಗೆ ಒಂದು ಮನ್ಸಲ್ಲಿ ಒಂದು ಭಯ ಹುಟ್ಕೊಂಡು ಓಕೆ ಅಮ್ಮ ಹೊಡಿತಾಳೆ, ನಾನೇನಾದ್ರೂ ಇದನ್ನ ಕಲಿದೇ ಇದ್ರೆ ಗ್ಯಾರಂಟಿ ನನಗೆ ಹೊಡ್ತಾ ಬೀಳುತ್ತೆ ಅನ್ನೋ ಒಂದು ಭಯಕ್ಕಾದ್ರೂ ಅವರು ನಿಮ್ಮ ಮಾತನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಮೇಡಮ್ ಹೆದರಿಸ್ಬೇಕಾ ಮಕ್ಳನ್ನ ಓದಿಸ್ಬೇಕು ಅಂತಂದ್ರೆ, ಮೇಡಮ್ ಹೆದರಿಸ್ಬೇಕಾ ಮಕ್ಳನ್ನ ಓದಿಸ್ಬೇಕು ಅಂತ ಕೇಳ್ಬೋದು. ಬಟ್ ಏನು ಮಾಡಕ್ ಆಗಲ್ಲ ರೀ. ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದು ಈಗಿನ ಕಾಲದಲ್ಲಿ ವಿದ್ಯೆಯನ್ನ ತುಂಬಾ ಕಲೀಲೇಬೇಕು, ಕಲ್ತ್ರೇನೆ ಒಳ್ಳೇದು ಅನ್ನೋ ತರ ಇರುವಾಗ ನಾವು ಸಹ ಅದಕ್ಕೆ ಅಷ್ಟೇ ಕಷ್ಟಪಟ್ಟು, ಪ್ರತಿಯೊಬ್ರು ಸಹ
ಅಷ್ಟೇ ಅಲ್ವಾ ಫ್ರೆಂಡ್ಸ್, ಎಲ್ಲ ಪೇರೆಂಟ್ಸು ಎಷ್ಟು ಕಷ್ಟಪಟ್ಟು ಅವರ ಫೀಸನ್ನು ಅಥವಾ ಅವರ ಸ್ಕೂಲಿನಿಗೆ ಏನೇನು ಬೇಕಿರುತ್ತೋ, ಇವಾಗಿನ ಒಂದು ಜನ್ರೇಷನಲ್ಲಿ ನಿಮಗೆ ಗೊತ್ತಿರ್ಬೋದು ಲಕ್ಷಾಂತರ ರೂಪಾಯಿ ಬರೀ ಸ್ಕೂಲ್ ಫೀಸಿಗೆ, ವ್ಯಾನಿಗೆ, ಮತ್ತು ಅವರು ಸ್ಕೂಲಲ್ಲಿ ಏನೇನು ಹೇಳ್ತಾರೆ ಅದಕ್ಕೆ ನಾವು ಸ್ಪೆಂಡ್ ಮಾಡಿರ್ತೀವಿ. ಏನಕ್ಕೆ ಸ್ಪೆಂಡ್ ಮಾಡ್ತೀವಿ ಅಷ್ಟೊಂದು? ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗಲಿ, ಅವರ ಒಂದು ಭವಿಷ್ಯ ಉಜ್ವಲ ಆಗಲಿ ಅನ್ನೋದಕ್ಕೋಸ್ಕರನೇ ನಾವೆಲ್ಲರೂ ಕಷ್ಟಪಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಅವರನ್ನು ಒಂದು ಮಾತು ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡೋದು ತಪ್ಪಲ್ಲ ಅಂತ ನನಗನ್ಸುತ್ತೆ. ಅದು ಅವರವರ ನಿರ್ಧಾರಕ್ಕೆ ಸೇರಿದ್ದು. ಸೊ ಅಷ್ಟು ನೀವು ನಿಮ್ಮ ಮಕ್ಕಳಿಗೆ ಅವರ ಮ್ಯಾಮು ಅಂದರೆ ಅವರ ಮಿಸ್ಸು ಹೇಗೆ ಹೇಳ್ಕೊಟ್ಟಿರ್ತಾರೆ ಅದೇ ಒಂದು ಪ್ರೊಸೀಜರನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಅಂದರೆ ಮಕ್ಕಳನ್ನೇ ಕೇಳಿ, ಅವರೇ ಹೇಳ್ತಾರೆ ಈ ಲೆಕ್ಕನ ಹೇಗೆ ಮಾಡಿಸಿದ್ರು ನಿಮ್ಮ ಮ್ಯಾಮು ಅಂತ ಕೇಳಿ, ಅಥವಾ ಈ ಒಂದು ಪದ್ಯನ ಹೇಗೆ ಹೇಳ್ಕೊಟ್ರು, ಅಥವಾ ಈ ಒಂದು ಪೊಯಮನ್ನು ಹೇಗೆ ಹೇಳ್ಕೊಟ್ರು ಅವರು ಅನ್ನೋದನ್ನು ಅವ್ರನ್ನೇ ಕೇಳಿದಾಗ ಅವರೇ ಹೇಳ್ತಾರೆ. ನಿಮಗೆ ಮ್ಯಾಮು ಮಾಡಿರೋ ಪ್ರೊಸೀಜರ್ ಗೊತ್ತಾಗ್ತಾ ಇಲ್ಲ, ಹೇಗೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಅಂತಂದರೆ ಸ್ವಲ್ಪ ಬಿಡುವು ಮಾಡಿಕೊಂಡು ಅವರನ್ನೇ ಹೋಗಿ ಕೇಳಿ. ಯಾಕೆ ಅಂತಂದರೆ ಕೆಲವೊಂದ್ಸಲ ನಾವು ಹೇಳ್ಕೊಡೋದೊಂದು ಮತ್ತು ಮ್ಯಾಮ್ ಮಾಡಿರೋದೊಂದು, ಮತ್ತು ಮಕ್ಕಳಿಗೆ ಗೊಂದಲ ಸೃಷ್ಟಿ ಆಗೋದಕ್ಕೆ ಶುರುವಾಗುತ್ತೆ. ಏನಪ್ಪ ಇದು, ಏನು ಗೊತ್ತಾಗ್ತಾ ಇಲ್ವಲ್ಲ, ಅಮ್ಮ ಒಂಥರ ಹೇಳ್ಕೊಟ್ಲು, ಮ್ಯಾಮ್ ಒಂಥರ ಹೇಳ್ಕೊಡ್ತಾ ಇದ್ದಾರೆ, ಸೊ ಹೇಗೆ ಮಾಡ್ಬೇಕು, ಇದನ್ನು ಈ ರೀತಿ ಮಾಡಬೇಕಾ ಆ ರೀತಿ ಮಾಡಬೇಕಾ ಅನ್ನೋ ಗೊಂದಲಗಳು ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಆದಷ್ಟು ಅವರ ಮ್ಯಾಮ್ ಹೇಗೆ ಹೇಳ್ಕೊಟ್ಟಿರ್ತಾರೆ ಅದೇ ಸ್ಟೆಪ್ಸನ್ನು ನೀವು ಸಹ ಮನೆಯಲ್ಲಿ ಫಾಲೋ ಮಾಡಿ, ಅದೇ ರೀತಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಗೊತ್ತಿರುತ್ತೆ. ಸೊ ರಿವಿಷನಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಳ್ಳಿ. ರಿವಿಷನಲ್ಲಿ ಒಂದೊಂದೇ ಚಾಪ್ಟರನ್ನು ಕ್ಲಿಯರ್ ಮಾಡಿಕೊಂಡು ಬನ್ನಿ. ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳಿ, ಮತ್ತು ಟೆಕ್ಸ್ಟ್ ಬುಕ್ ತೆಗೀರಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಅವರಿಗೆ ಪಾಠ ಮಾಡಿರ್ತಾರೆ ಅನ್ನೋದೆಲ್ರಿಗೂ ಗೊತ್ತಿರುತ್ತಲ್ವಾ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ ಅನ್ನೋದನ್ನು ನೋಡಿ, ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಮೇನ್ಸನ್ನು ಕೇಳೋದನ್ನು ಮರಿಬೇಡಿ. ಮತ್ತು ಯಾವ್ದು ಬರ್ಬೋದು ಯಾವ್ದು ಬರಲ್ಲ ಅನ್ನೋ ಒಂದು ಅಂದಾಜಲ್ಲಿ ನೀವೇ ಅವರಿಗೆ ಒಂದು ಚಿಕ್ಕ ಚಿಕ್ಕ ಟೆಸ್ಟನ್ನು ಕೊಡೋದಕ್ಕೆ ಶುರು ಮಾಡಿ. ಸೊ ದಟ್ ಅವರಿಗೆ ಸಹ ಹೆಲ್ಪ್ ಆಗುತ್ತೆ. ಅದು ಟ್ಯೂಷನಿಗೆ ಕಳಿಸ್ತಾ ಇರ್ಬೋದು ಎಷ್ಟೋ ಜನ. ಸೊ ಟ್ಯೂಷನಿಗೆ ಕಳಿಸ್ತಾ ಇದ್ದೀನಿ ಮೇಡಮ್, ನಮಗೇನು ನಾವೇನು ಮಾಡೋದಿರಲ್ಲ ಅಂತ ಅಂದ್ಕೊಂಡು ಸುಮ್ಮನಿರಬೇಡಿ. ಯಾಕೆ ಅಂತಂದರೆ ಟ್ಯೂಷನಲ್ಲಿ 10 ಮಕ್ಕಳು ಒಂದೇ ಸಮನೆ ಕಲಿತಾ ಇರ್ತಾರೆ ಒಂದೇ ಮಿಸ್ ಬಳಿ. ಸೊ ಅವರಿಗೆ ಸಹ ಎಷ್ಟು ಅಂತ ಹೇಳ್ಕೊಡೋದಕ್ಕಾಗುತ್ತೆ ಹೇಳಿ. ಅಂದರೆ ನಮ್ಮ ಮಕ್ಕಳ ಬಗ್ಗೆ ನಾವು ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಟ್ಯೂಷನಿಗೆ ಕಳಿಸಿದ್ರು ಸಹ ಸುಮ್ಮನೆ ಓಕೆ ಟ್ಯೂಷನಿಗೆ ಹೋದ್ರು ಬಂದರು ಆಯಿತು ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂತಂದರೆ ಟ್ಯೂಷನಲ್ಲಿ ಮಿಸ್ಸು ಸಹ ಹೇಳ್ಕೊಡ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಹೇಳಿ. ಬಟ್ ನೀವು ನಿಮ್ಮ ಎಫರ್ಟನ್ನು ಮನೆಯಲ್ಲೂ ಅಟ್ಲೀಸ್ಟ್ ಟ್ಯೂಷನ್ಗೆ ಹೋಗೋ ಮಕ್ಕಳಿಗೆ ಒಂದು 10 ನಿಮಿಷ 20 ನಿಮಿಷ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ನೀವು ಸಹ ಕೂರಿಸಿ ಅವರನ್ನು ಪಾಠ ಹೇಳ್ಕೊಡೋದ್ರಿಂದ ಅವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಅವರು ಕಲಿಯೋದಕ್ಕೆ. ಮತ್ತು ಅವ್ರಿಗೆ ಯಾವ ಮಟ್ಟಕ್ಕೆ ಕಲಿತಾ ಇದ್ದಾರೆ ಟ್ಯೂಷನ್ನಲ್ಲಿ ಅನ್ನೋದು ಸಹ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾವುದು ಕಷ್ಟ ಆಗ್ತಿದೆ ಅನ್ನೋದನ್ನು ನೀವು ಟ್ಯೂಷನ್ ಟೀಚರಿಗೆ ಸಹ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಟ್ಯೂಷನ್ಗೆ ಕಳಿಸ್ತಾ ಇದ್ರೆ ಅಲ್ಲಿ ಒಂದು ಟೆಸ್ಟನ್ನು ಕೊಡೋದಕ್ಕೆ ಹೇಳಿ, ಇಲ್ಲಿ ನೀವು ಓದಿಸಿ, ಇಲ್ಲ ಇಲ್ಲಿ ನೀವು ಅಲ್ಲಿ ಅವರು ಓದಿಸಿರೋದನ್ನು ನೀವು ಇಲ್ಲಿ ಟೆಸ್ಟ್ ಕೊಡೋದಕ್ಕೆ ನೀವು ಪ್ರಯತ್ನಿಸಿ. ಸೊ ಹೀಗೆ ನೀವು ಕಮ್ಯುನಿಕೇಟ್ ಮಾಡ್ಬೋದು ನಿಮ್ಮ ಟ್ಯೂಷನ್ ಟೀಚರ್ ಹತ್ರ ಸಹ. ಅಂದರೆ ಟ್ಯೂಷನಿಗೆ ಕಳಿಸ್ಬಿಟ್ವಿ ಓಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯಾಕೆಂದರೆ ಫೈನಲಿ ರಿಸಲ್ಟ್ ತೊಗೊಂಬರ್ಬೇಕಾಗಿರೋದು ನಮ್ಮ ಮಕ್ಕಳು, ಎಫರ್ಟ್ ಹಾಕಬೇಕಾಗಿರೋದು ನಮ್ಮ ಮಕ್ಕಳು. ಸೊ ನಮ್ಮ ಒಂದು ಗೈಡೆನ್ಸು, ನಮ್ಮ ಒಂದು ಕೇರು, ನಮ್ಮ ಒಂದು ಅವ್ರಿಗೆ ಒಂದು ಉತ್ತೇಜನ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಹೋಲ್ ಅಂಡ್ ಸೋಲಿ. ಸೊ ಆ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಸೊ ಮಕ್ಕಳಿಗೆ ಆದಷ್ಟು ನೀವು ಪಾಠವನ್ನಾಗಲಿ ಅಥವಾ ಪದ್ಯವನ್ನಾಗಲಿ ಅಥವಾ ಯಾವುದೇ ಈವನ್ ಸೈನ್ಸಲ್ಲಿ ಅಥವಾ ಸೋಷಿಯಲ್ ಸ್ಟಡೀಸಲ್ಲಿ ಏನೇ ಇರ್ಬೋದು ಅದನ್ನು ಜಸ್ಟ್ ಅವರಿಗೆ ರೀಡ್ಔಟ್ ಮಾಡಿ ಹೇಳ್ಕೊಡೋದಕ್ಕಿಂತ ಅದರಲ್ಲಿರೋದನ್ನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ. ಯಾಕೆಂತಂದರೆ ಎಷ್ಟೋ ಸಲ ನಾವು ಅರ್ಥ ಮಾಡಿಸಿದಾಗ ಮಕ್ಕಳು ಬೇಗ ಕಲ್ತ್ಬಿಡ್ತಾರೆ. ಈವನ್ ನನ್ನ ಮಗನೂ ಅಷ್ಟೇ, ತುಂಬ ಲಾಂಗ್ ಆನ್ಸರ್ ಅವನಿಗೆ ಈ 3ನೇ ಕ್ಲಾಸಿಗೆ ಆಲ್ಮೋಸ್ಟ್ 2 ಪೇಜಸ್ ಆನ್ಸರು 3 ಪೇಜಸ್ ಆನ್ಸರು ಆ ಥರ ಬರ್ಸಿರ್ತಾರೆ ಅವನಿಗೆ. ಸೊ ಕೆಲವೊಂದನ್ನು ಅವನಿಗೆ ಓದ್ಕೊಳ್ಳೋದಕ್ಕೆ ಅವನು ಸ್ವಲ್ಪ ಸೋಂಬೇರಿ ಸಹ. ಸೊ ನಾನು ಕೂತ್ಕೊಂಡು ಓದಿಸಿದ್ರೆ ಅವನಿಗೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ನಾನು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ ಹೇಳಿ. ತುಂಬ ಲಾಂಗ್ ಆನ್ಸರ್ಸನ್ನೆಲ್ಲ ನೀವು ಪೇರೆಂಟ್ ಆಗಿ ಅವ್ರ ಜೊತೆಲಿ ಕೂತ್ಕೊಂಡು ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ. ಅರ್ಥ ಮಾಡಿಸಿದ್ಮೇಲೆ ಎಷ್ಟು ಪಾಯಿಂಟ್ ಇದೆ ಅನ್ನೋದನ್ನ ಲೆಕ್ಕ ಇಟ್ಕೊಂಡು ಓಕೆ ನೋಡು ಇಷ್ಟೇ ಪಾಯಿಂಟ್ ಇರೋದು ಇದರಲ್ಲಿ, ಸೊ ಈ ಪಾಯಿಂಟ್ ಆದಮೇಲೆ ಈ ಪಾಯಿಂಟ್ ಬರುತ್ತೆ, ಈ ಪಾಯಿಂಟ್ ಆದಮೇಲೆ ಇದನ್ನ ಹೇಳು ಅಥವಾ ಬರಿ ಅಂತ ಹೇಳಿ ಒಂದ್ಸಲ ಅವ್ರಿಗೆ ಆ ರೀತಿ ಒಂದು ಟ್ರೈನ್ ಅಪ್ ಮಾಡಿ
ಒಂದ್ಸಲ ಅವ್ರ ಹತ್ರ ಬರೆಸ್ಬಿಟ್ರೆ ಅವ್ರಿಗೆ ಅದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಅಂದರೆ ಜ್ಞಾಪಕದಲ್ಲಿ ಇರುತ್ತೆ, ಎಷ್ಟು ದಿನ ಆದರೂ ಅದು ಮರೆಯೋದಿಲ್ಲ. ಸೊ ಎಕ್ಸಾಮ್ಗಿಂತ ಮುಂಚೆ ನೀವು ಆದಷ್ಟು ಈ ರಿವಿಷನ್ ಅನ್ನಾಗಲಿ ಟೆಸ್ಟನ್ನಾಗಲಿ ಅಥವಾ ಎಲ್ಲವನ್ನ ಮಾಡಬೇಕಾಗುತ್ತೆ. ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಏನು ಟೆನ್ಷನ್ ಏನು ತಗೊಳ್ದೆ ಮಕ್ಕಳನ್ನ ಕೂರಿಸಿ ಆ ಒಂದು ಸಬ್ಜೆಕ್ಟ್ ಮಾತ್ರ ನೀನು ಓದೋದಕ್ಕೆ ಇರೋದು. ಎಲ್ಲವನ್ನ ಚೆನ್ನಾಗಿ ಕಲ್ತ್ಕೋ, ಬರೋದನ್ನ ಜಾಸ್ತಿ ಫೋಕಸ್ ಮಾಡು, ಬರದೇ ಇರೋದನ್ನ ಟ್ರೈ ಮಾಡು ಅಂತ ಹೇಳಿ. ಬಟ್ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಆ ಒಂದು ಎಂಡ್ ಮೂಮೆಂಟಲ್ಲಿ ಮಕ್ಕಳಿಗೆ ಸಹ ಸ್ಟ್ರೆಸ್ ಆಗ್ಬೋದು. ನೀವು ಇಲ್ಲ ಕಲಿ ಅಂತ ಹೇಳೋದ್ರಿಂದ ಅವ್ರಿಗೆ ಬರೋದು ಸಹ ಮರ್ತೋಗೋ ಚಾನ್ಸಸ್ ಸಹ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಅವ್ರಿಗೆ ಟೆನ್ಷನ್ ಇಲ್ಲದೆ ಇರೋ ಥರ ಮೊದಲೇ ಆದಷ್ಟು ಪ್ರಿಪೇರ್ ಮಾಡಿ ಅವ್ರನ್ನ ಎಕ್ಸಾಮ್ ಟೈಮಲ್ಲಿ ಎಷ್ಟು ಬರುತ್ತೋ ನಿನಗೆ ಅಷ್ಟನ್ನು ಚೆನ್ನಾಗಿ ಮಾಡ್ಬಾ ಅಂತ ಹೇಳಿ ಕಳಿಸೋದಕ್ಕೆ ಪ್ರಯತ್ನಿಸಿ. ಅದಲ್ಲದೆ ನೀವು ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡಾಗ ಯಾವ ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನೀಗ ಹೇಳ್ತೀನಿ. ಮಕ್ಕಳನ್ನ ಕೂರಿಸಿ ಓದೋದಕ್ಕೆ ಒಂದು ಟೇಬಲ್ ಅಥವಾ ಸ್ಟೂಲನ್ನು ತಗೊಳ್ಳಿ. ಅಂದರೆ ನೀವು ನೆಲದ ಮೇಲೆ, ಎಷ್ಟೋ ಜನ ನೆಲದ ಮೇಲೆ ಕೂರಿಸಿ ಓದಿಸ್ತಾ ಇರ್ತಾರೆ. ಆ ರೀತಿ ಮಾಡೋದ್ರಿಂದ ಅವರಿಗೆ ಬೆನ್ನೋವು ಬರ್ಬೋದು ಅಥವಾ ತುಂಬ ಹೊತ್ತು ಕೂತು ಕಾಲು ನೋವು ಸಹ ಬರ್ಬೋದು. ಸೊ ಹಾಗಾಗಿನೇ ಅವರು ಓದೋದಕ್ಕೆ ಅಷ್ಟು ಇಷ್ಟಪಡದೇ ಇರ್ಬೋದು. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಸ್ಟಡಿ ಟೇಬಲ್ ಇದ್ದರೆ ಪರವಾಗಿಲ್ಲ, ಇಲ್ಲದೇ ಇದ್ರೂ ಪರವಾಗಿಲ್ಲ. ಲೈಕ್ ಯಾವುದಾದ್ರೂ ಒಂದು ಫ್ಲಾಟ್ ಆಗಿರುವ ಒಂದು ಸ್ಟೂಲ್ ಥರ ಆಗಲಿ ಅಥವಾ ಈವನ್ ನಾವು ಪ್ಲಾಸ್ಟಿಕಲ್ಲಿ ಸಿಗುತ್ತಲ್ವಾ ಚಿಕ್ಕ ಸ್ಟೂಲ್ಸು, ಆ ರೀತಿ ಇರ್ಬೋದು. ಅಥವಾ ಈವನ್ ಸ್ಟಡಿ ಟೇಬಲ್ ಅಂತ ಹೇಳಿ ಚಿಕ್ಕದೊಂದು ಸಿಗುತ್ತೆ, ಅದನ್ನು ತೋರಿಸ್ತೀನಿ. ಆ ರೀತಿ ಆಗಿರ್ಬೋದು. ಸೊ ಅವರಿಗೆ ಅವರ ಒಂದು ಹೈಟಿಗೆ ಕರೆಕ್ಟಾಗಿ ಇಟ್ಕೊಂಡು ಬರೆಯುವಂತಹ ಯಾವುದೇ ಒಂದು ಸ್ಟೂಲ್ ಅಥವಾ ಮೇಜನ್ನ ಅವರಿಗೆ ತೆಗೆಸ್ಕೊಡಿ. ಸೊ ದಟ್ ಅವರು ಕಂಫರ್ಟಬಲ್ ಆಗಿ ಕೂತು ಓದೋದಕ್ಕೆ ಬರೆಯೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಅವ್ರಿಗೆ ಓದಬೇಕು ಬರೀಬೇಕು ಅನ್ನೋ ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಮೇ ಬಿ ಅವ್ರಿಗೆ ಸೊಂಟ ಅಥವಾ ಕೈಕಾಲು ನೋವು ಬರ್ತಾ ಇರೋದ್ರಿಂದನೇ ಅವರು ಓದಲ್ಲ ಬರೆಯಲ್ಲ ಅಂತ ಹೇಳಿ ಹಠಾನು ಮಾಡ್ತಾ ಇರ್ಬೋದು. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಒಂದಕ್ಕಿಂತ ಜಾಸ್ತಿ ಮಕ್ಕಳಿದ್ರೆ ಪ್ರಾಬ್ಲಮ್ ಆಗ್ಬೋದು ಕೆಲವರಿಗೆ. ಲೈಕ್ ಒಬ್ಬನೇ ಮಗ ನನಗೆ ಇರೋದು, ಸೊ ಹಾಗಾಗಿ ಅವನನ್ನು ನನ್ನ ಜೊತೆನಲ್ಲೇ ಕೂರಿಸ್ಕೊಂಡು ನಾನು ಓದಿಸ್ತೀನಿ. ಒಂದಕ್ಕಿಂತ ಜಾಸ್ತಿ ಮಕ್ಕಳಿದ್ದಾಗ ಹೇಗೆ ಓದಿಸ್ಬೇಕು ಮೇಡಮ್ ಅಂತ ಕೇಳ್ಬೋದು. ಸೊ ಹಾಗಿದ್ದಾಗ ದಯವಿಟ್ಟು ಇಬ್ಬರನ್ನ ಒಟ್ಟಿಗೆ ಕೂರಿಸ್ಬೇಡಿ, ಅಂದರೆ ಪಕ್ಕ ಕೂರಿಸ್ಬೇಡಿ. ಇಬ್ಬರ ನಡುವೆ ಸ್ವಲ್ಪ ಅಂತರ ಇರಲಿ. ಯಾಕೆಂತಂದರೆ ಅವರಿಬ್ರು ಒಟ್ಟಿಗೆ ಕೂತಿದ್ದಾಗ ನೀನೇನು ಮಾಡ್ತಾ ಇದೆಯಾ ಅನ್ನೋ ಒಂದು ಟೈಮ್ ಪಾಸ್ ಕಾನ್ವರ್ಸೇಷನಲ್ಲೇ ಮುಗ್ದೋಗಿರುತ್ತೆ. ಮಕ್ಕಳಿಗೆ ಟೈಮ್ ಪಾಸ್ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಸೊ ಟೈಮ್ ಪಾಸ್ ಆದಷ್ಟು ಮಾಡೋದಕ್ಕೆ ಅವರು ಪ್ರಯತ್ನಿಸ್ತಾನೆ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಆದಷ್ಟು ಟೈಮ್ ಪಾಸ್ ಮಾಡದೆ ಇರೋ ಥರ ನಾವು ಅವರನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲದೇ ಇದ್ರೆ ಎಷ್ಟೇ ನೀವು ಪ್ರಯತ್ನ ಪಟ್ಟು ಗಂಟೆಗಳ ಕಾಲ ಅವ್ರ ಜೊತೆ ಕುತ್ಕೊಂಡು ಓದಿಸಿದ್ರು ಸಹ ವ್ಯರ್ಥ ಆಗೋಗುತ್ತೆ. ಸೊ ಹಾಗಾಗಿ ಟೈಮ್ ಪಾಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ನೀವು. ಮತ್ತು ಮಕ್ಕಳಿಗೆ ಶಾರ್ಪ್ನರು, ಎರೇಸರು ಅಥವಾ ಸ್ಕೇಲು ಅಥವಾ ಜಾಮೆಟ್ರಿ ಬಾಕ್ಸ್ ಅಂತಂದರೆ ತುಂಬ ಇಷ್ಟ ಇರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ಅವರನ್ನು ಕೂರಿಸಿ ಓದಿಸೋದಕ್ಕೆ ಶುರು ಮಾಡಿದ ತಕ್ಷಣ ಏನೋ ಒಂದು ಇರೇಸರು, ಪೆನ್ಸಿಲು ಅಥವಾ ಶಾರ್ಪ್ನರು ಏನೋ ಒಂದು ಹಿಡ್ಕೊಂಡು ಏನೋ ಟೈಮ್ ಪಾಸ್ ಮಾಡಿಕೊಂಡು ಆಟ ಆಡ್ಕೊಂಡು ಕೂತಿರ್ತಾರೆ. ಸೊ ಹಾಗಾಗಿ ಬರೆಯೋ ಟೈಮಲ್ಲಿ, ಓದೋ ಟೈಮಲ್ಲಿ ಈ ಚಿಕ್ಕ ಮಕ್ಕಳ ಕೈಯಿಂದ ಇರೇಸರು, ಪೆನ್ಸಿಲ್ ಒಂದನ್ನು ಬಿಟ್ಟು ಬೇರೆ ಇರೇಸರು, ಶಾರ್ಪ್ನರು, ಸ್ಕೇಲು, ಜಾಮೆಟ್ರಿ ಬಾಕ್ಸು ಅಥವಾ ಬೇರೆ ಕಲರಿಂಗ್ ಐಟಮ್ಸ್ ಆಗಿರ್ಬೋದು, ಆ ಥರ ಯಾವುದನ್ನು ಅವರ ಪಕ್ಕದಲ್ಲಿ ಇರೋದಕ್ಕೆ ಬಿಡಬೇಡಿ. ಆದಷ್ಟು ದೂರದಲ್ಲಿ ಇಡಿ. ಅಂದರೆ ನೀವೇ ಇಟ್ಕೊಳ್ಳಿ ಅದನ್ನು. ಅವ್ರಿಗೆ ಬೇಕು ಅಂತಂದಾಗ ಮಾತ್ರ ಅವ್ರ ಕೈಗೆ ಕೊಡಿ, ಮತ್ತೆ ವಾಪಸ್ ಇಸ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ಸಹ ಟೈಮ್ ಪಾಸ್ ಮಾಡೋದನ್ನು ನೀವು ತಪ್ಪಿಸ್ಬೋದು. ಸೊ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಓದಿಸೋದಕ್ಕೆ ಕೂರಿಸಿದ ತಕ್ಷಣ ಅಮ್ಮ ಸುಸ್ಸು, ಅಮ್ಮ ಪಾಟಿ, ಅಮ್ಮ ಹೊಟ್ಟೆ ಹಸಿತಾ ಇದೆ, ಅಮ್ಮ ನೀರು ಬೇಕು, ಅಮ್ಮ ನೋವಾಗ್ತಿದೆ, ಅಮ್ಮ ನಿದ್ದೆ ಬರ್ತಾ ಇದೆ. ಸೊ ಎಷ್ಟೊಂದು ರೀಸನ್ಸ್ ಅಲ್ವಾ ನಿಜವಾಗ್ಲೂ ಮಕ್ಕಳಿಗೆ. ಅಂದರೆ ಎಷ್ಟೊಂದು ರೀಸನ್ ಕೊಡ್ತಾರೆ ಅವರು. ಅಂದರೆ ಅವ್ರಿಗೆ ಏನಾದರೂ ಮಾಡಿ ತಪ್ಪಿಸ್ಕೋಬೇಕಷ್ಟೇ ನಮ್ಮ ಕಡೆಯಿಂದ, ಅಂದರೆ ಓದೋದ್ರ ಕಡೆಯಿಂದ. ಸೊ ಹಾಗಾಗಿ ಏನೇನೋ ಯಾವುದೋ ಒಂದು ರೀಸನನ್ನು ಹೇಳಿ ಅವರು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನೀವು ನಾನು ಆಗಲೇ ಹೇಳಿದಾಗೆ ಮಕ್ಕಳನ್ನು ಸ್ವಲ್ಪ ಹೊತ್ತು ಮಲಗಿಸಿ ಎಬ್ಬರಿಸಿ ಆಮೇಲೆ ಓದೋದಕ್ಕೆ ಕೂರಿಸೋದ್ರಿಂದ ಅವರ ನಿದ್ದೆ ಮುಗ್ದಿರುತ್ತೆ. ಮತ್ತು ಓದೋದಕ್ಕಿಂತ ಮುಂಚೆ ಅವರಿಗೆ ಹೊಟ್ಟೆ ತುಂಬ ಅಂದರೆ ಏನಾದರೂ ಸ್ವಲ್ಪ ತಿನ್ನೋದಕ್ಕೆ ಕೊಟ್ಟು ಆಮೇಲೆ ಓದೋದಕ್ಕೆ ಕೂರಿಸಿ ಯಾವಾಗ್ಲೂ. ಸೊ ದಟ್ ಅವ್ರಿಗೆ ಹೊಟ್ಟೆ ಸಹ ತುಂಬಿರುತ್ತೆ. ಸೊ ಹಸಿವು ಆ ರೀತಿ ಹೇಳೋದಕ್ಕೆ ಸಹ ಚಾನ್ಸಸ್ ಇರಲ್ಲ. ಅದಾದಮೇಲೆ ಪಾಟಿ ಅಥವಾ ಸುಸ್ಸು ಮಾಡಬೇಕಾ ಅಂತ ಹೇಳಿ ಓದಿಸೋದಕ್ಕಿಂತ ಮುಂಚೆನೇ ಅವ್ರನ್ನ ಕೇಳಿಬಿಡಿ. ಅಥವಾ ಆ ರೀತಿ ಮಧ್ಯದಲ್ಲಿ ಮತ್ತೆ ಏನಾದರೂ ಇದ್ದರೆ 45 ಮಿನಿಟ್ಸ್ ಆದಮೇಲೆ ಅವರಿಗೆ ಬ್ರೇಕ್ ಅಂತ ಏನು ಹೇಳ್ತೀರಾ ಆ ಟೈಮಲ್ಲಿ ಒಂದ್ಸಲ ಕೇಳಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅವ್ರನ್ನ ಕೂರಿಸೋದ್ರಿಂದ ಅವರು ಮಧ್ಯದಲ್ಲಿ ಈ ಒಂದು ಬೇಡದೇ ಇರೋ ರೀಸನ್ಸನ್ನು ಕೊಟ್ಟು ತಪ್ಪಿಸ್ಕೊಳ್ಳೋ ಪ್ರಯತ್ನಗಳು ಸಹ ಕಮ್ಮಿ ಆಗುತ್ತೆ. ಒಂದೇನಂತಂದರೆ 2 ಮಕ್ಕಳಿದ್ದು ಚಿಕ್ಕ
ಚಿಕ್ಕ ಒಂದು ಆಗೋಯ್ತು ಅಂತ ಹೇಳಿ ಆಟ ಆಡೋಕ್ಕೆ ಹೋಗು ಅಂತ ಹೇಳೋದು, ಮತ್ತು ದೊಡ್ಡವನನ್ನು ಓದಿಸ್ತಾ ಕೂತಿರೋದು, ಆ ಥರ ಮಾಡಿದಾಗ ಈವನ್ ಚಿಕ್ಕ ಅಂದರೆ ಆ ದೊಡ್ಡ ಮಗುಗೆ ಸಹ ಬೇಜಾರಾಗೋದಕ್ಕೆ ಶುರುವಾಗುತ್ತೆ, ಅಂದರೆ ಡಿಸ್ಟ್ರಾಕ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ಓಕೆ, ನನ್ನ ತಮ್ಮ ಅಥವಾ ನನ್ನ ತಂಗಿ ಹೋಗಿ ಆಟ ಆಡ್ತಾ ಇದ್ದಾಳೆ, ನಾನಿನ್ನೂ ಕುತ್ಕೊಂಡು ಬರೀಬೇಕಾ ಅಥವಾ ನಾನಿನ್ನೂ ಕುತ್ಕೊಂಡು ಓದಬೇಕಾ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ, ದೊಡ್ಡ ಮಕ್ಕಳು ಇನ್ನೂ ಓದ್ತಾ ಇದ್ದಾರೆ, ಬರೀತಾ ಇದ್ದಾರೆ ಅಂತಂದರೆ ಚಿಕ್ಕ ಮಕ್ಕಳನ್ನ ಆಟ ಆಡೋದಕ್ಕಾಗಲಿ ಅಥವಾ ಮೊಬೈಲ್ ನೋಡೋದಕ್ಕಾಗಲಿ ಟಿ ವಿ ನೋಡೋದಕ್ಕಾಗಲಿ ಅಲೋ ಮಾಡಬೇಡಿ. ಅವರನ್ನು ಸಹ ಕೂರಿಸಿ ಕಲರಿಂಗ್ ಮಾಡಿಸಿ ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟಿನಲ್ಲಿ ಅವರನ್ನು ತೊಡಗಿಸಿ ಅಂಟಿಲ್ ಈ ದೊಡ್ಡ ಮಕ್ಕಳು ಸಹ ಅವರ ಒಂದು ಓದನ್ನು ಕಂಪ್ಲೀಟ್ ಮಾಡಿ ಅವ್ರ ಜೊತೆ ಜಾಯ್ನ್ ಆಗೋವರೆಗೂ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಷಯ. ಸೊ ನಿಮ್ಮೆಲ್ರಿಗೂ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿಯ ಒಳ್ಳೊಳ್ಳೆಯ ವಿಷಯಗಳನ್ನು ನಾನು ತರಬೇಕು ಅಂತ ನಿಮ್ಮ ಆಸೆ ಆದರೆ ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಟಾಪಿಕ್ ಅನ್ನೋದನ್ನು ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಇನ್ನೇನಾದರೂ ಶೇರ್ ಮಾಡಬೇಕು ಅಥವಾ ನಿಮ್ಮದೇನಾದರೂ ಟ್ರಿಕ್ ಇದೆ ಅಥವಾ ನಾನು ಈ ರೀತಿ ಹೇಳ್ತೀನಿ ಅಥವಾ ಇದನ್ನು ಮಾಡ್ಬೋದು ಅಂತ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನನ್ನ ವ್ಯೂವರ್ಸಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿಯ ನನ್ನ ಕಡೆಯಿಂದ ವಿದಾಯ. ಬಾಯ್.